ವ್ಯಾಪಾರಿಗಳು, ಅವ್ರ ಹತ್ರ ಬರೋರು ಯಾರು? ಅಧಿಕಾರಿಗಳು. ಇದು 4-5 ಜನ. ಇವ್ರ ಮಧ್ಯದಲ್ಲಿ ಇಡೀ ಇನ್ಕಮ್ ಹರಿದು ಹೋಗ್ಯದ. ಮತ್ತು ಇವತ್ತಿಗೂ ನಮ್ಮಲ್ಲಿ ಎಲ್ಲರಿಗೂ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಮುಟ್ತಾ ಇಲ್ಲ. ಹೌದು, ಕೆಲವೊಂದು ಜನ ಅಷ್ಟು ಇಂಪ್ರೂವ್ ಆಗಿದ್ದಾರೆ, ಇಲ್ಲಂತಲ್ಲ. ಆದರೆ ಮ್ಯಾಕ್ಸಿಮಮ್ ಜನ ಅಂದರೆ 10% ಜನ ಮಾತ್ರ, 10% ಜನ ಮಾತ್ರ ಈ ಜಗದ ಸೌಖ್ಯವನ್ನು, ಈ ಜಗದ ಎಜುಕೇಷನನ್ನು, ಈ ಜಗದ ಎಲ್ಲ ಸವಲತ್ತುಗಳನ್ನು ಪಡಿತಾ ಇದ್ದಾರೆ ನಮ್ಮ ದೇಶದಲ್ಲಿ. ಉಳಿದ 90% ಜನ ಬಡತನ ರೇಖೆ ಎಡಬಲದಲ್ಲಿದ್ದಾರೆ. ಅವ್ರ ಕೂಲಿಗಳು ಬರ್ತಾರೆ, ಕಾರ್ಮಿಕರು ಬರ್ತಾರೆ, ಇನ್ನೂ ಅನೇಕ ದುಡಿದು ಹೋಗುವಂಥ ಕಾಂಟ್ರಾಕ್ಟ್ ಲೇಬರರ್ಸ್ ಬರ್ತಾರೆ. ಪಕ್ಕಾ ಲೇಬರರ್ಸ್ ಅಲ್ಲ, ಅವ್ರು ಕಾಂಟ್ರಾಕ್ಟ್. ಇವತ್ತಿದ್ದಂಥ ನಾಳೆ ಇರ್ತದ ಗ್ಯಾರಂಟಿ ಇಲ್ಲ, ನಾಳೆ ಸಿಗ್ಬೋದು, ಸಿಗದೆ ಹೋಗ್ಬೋದು. ಇಂಥವ್ರು ಎದಕ್ಕೆ ಆಗ್ತಾ ಇದ್ದಾರೆ? ಉದ್ಯೋಗ ಸೃಷ್ಟಿ ಅಂತ ಇಲ್ಲ. ನಮ್ಮ ಸರ್ಕಾರ ಬೇಕಾದ ಹೇಳ್ಕೊಳ್ತಾ ಇದೆ. ಹೌದು, ನಾವು 4 ನಂಬರ್ ಆಗಿದ್ದೀವಿ. ಹೌದು ರೀ, ಇಲ್ಲಿ ಶ್ರೀಮಂತರಾಗಿದ್ದಾರೆ 4 ನಂಬರ್. ನಾವೆಲ್ಲ ಅಲ್ಲ. ನಾವೆಲ್ಲ ಆಗೋದು ಯಾವಾಗ? ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ಯದ. ಇದೇ ಮೋದಿಜಿಯವರು 11 ವರ್ಷಗಳ ಹಿಂದೆ ನಮಗೇನು ಕೊಟ್ಟಿದ್ರು ಆಶ್ವಾಸನೆ? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತದೆ ಅಂತ ಇದ್ರು. ಇವತ್ತಿನವ್ರಿಗೆ ಎಷ್ಟು ಆಗ್ತದೆ? ಅದು 2 ಕೋಟಿ ಕೊಟ್ಟಿದ್ರೆ 22 ಕೋಟಿ ಜನ ಉದ್ಯೋಗಗಳಾಗ್ತದೆ. 22 ಕೋಟಿ ಜನ ಉದ್ಯೋಗ ಆಗಿದ್ರೆ ಪ್ರಶ್ನೆ ಇಲ್ಲ, ಎಲ್ಲರ ಬದುಕು ಸಮಾನ ಹೆಚ್ಚು ಕಡಿಮೆ ಇರ್ತಿತ್ತು. ಅಷ್ಟು ಕೊಟ್ಟರೆ 15 ಲಕ್ಷ ಬಡವರ ಖಾತೆಗೆ ಹಾಕಂತ ಹೇಳಿದರು. ಹಾಕಿದ್ರೆ ಎಷ್ಟೋ ಯೋಜನೆಗಳು ಘೋಷಣೆ ಮಾಡಿದರು, ಗ್ಯಾರಂಟಿಗಳು ಘೋಷಣೆ ಮಾಡಿದರು. ಇವತ್ತಿಗೂ ಬಡತನ ಹೋಗಿದ್ದಾನ? ಇವತ್ತಿಗೂ ಒಬ್ಬ ಅತ್ಯಂತ ಬಡ ಕೂಲಿಕಾರನ ಮಗ MBBS ಸೀಟ್ ತೊಗೊಂಡು ಕಲಿಯುವಂಥ ವ್ಯವಸ್ಥೆ ಇಲ್ಲ ಅದನ್ನು. ಎಂದೋ ಒಂದು ಇದ್ದಿರ್ಬೋದು, ಅದಕ್ಕೆ ನಾವು ಎಕ್ಸೆಪ್ಷನ್ಸ್ ಅಂತೀವಿ. ಎಲ್ಲೋ ಒಬ್ಬರು ಇರ್ಬೋದು, ಅದಲ್ಲ. ಸಾಮಾನ್ಯವಾಗಿ ನಾನು ಕೇಳ್ತಾ ಇದ್ದೀನಿ, ಒಂದು BE ಅಥವಾ ಇಂಜಿನಿಯರಿಂಗ್ ಒಬ್ಬ ಕೂಲಿಕಾರ ನಮಗೆ ಮಾಡಲಿಕ್ಕೆ ಸಾಧ್ಯದನ?